ವಂದನೆಗಳ ಆಂಟಿ. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖದಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ಪರಿಶುದ್ಧವಾದ ಮಾತುಗಳನ್ನು ಧ್ಯಾನಿಸುವ ಮಹಾಭಾಗ್ಯವನ್ನ ಕೊಟ್ಟಿದ್ದೀರಾ. ನಿಮಗೆ ವಂದನೆಗಳು. ಈ ದಿನ ನಮ್ಮ ಭಕ್ತಿಯನ್ನು ನಾವು ನಿಮ್ಮ ಮೇಲಿಡುವ ಹಾಗೆ ಸಹಾಯ ಮಾಡಿ. ಎಲ್ಲಾ ಪರಿಸ್ಥಿತಿಗಳಲ್ಲೂ ನಿಮ್ಮನ್ನು ಆಶ್ರಯಿಸುತ್ತಾ, ಎಲ್ಲಾ ಸಂದರ್ಭಗಳಲ್ಲೂ ಕರ್ತನೆ ನಿಮ್ಮನ್ನು ನೋಡುತ್ತಾ ನೀವಿರುವಂತಹ ಮಹಾಲೋಕವನ್ನು ಸೇರುವ ಹಾಗೆ ನಮಗೆ ಸಹಾಯ ಮಾಡಿ ಕರ್ತನೆ. ಇದುವರೆಗೂ ಕಾದು ಕಾಪಾಡಿ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಮಗೆ ವಂದನೆಗಳು. ಮುಖ್ಯವಾಗಿ ಈ ಗೂಗಲ್ ಮೀಟ್ಗೆ ಸೇರಿರುವಂತಹ ಎಲ್ಲ ನಿನ್ನ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ಅವರ ಆಸಕ್ತಿಯನ್ನ ನೀವು ತಿಳಿದವರಾಗಿದ್ದೀರಾ. ಅವರ ಹೃದಯಗಳನ್ನ ನೀವು ಅರಿತವರಾಗಿದ್ದೀರಾ. ಎಲ್ಲವನ್ನು ತಿಳಿದಂತ ದೇವರೇ, ನೀವೇ ತಕ್ಕ ರೀತಿಯಲ್ಲಿ ಎಲ್ಲವನ್ನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಆತ್ಮೀಯರೆಲ್ಲರಿಗೂ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಬೇರೆ ದೇವರು ನಮಗೆ ಕೊಟ್ಟಂತಹ ಈ ಒಂದು ಅಮೂಲ್ಯವಾದಂತಹ ಬದುಕಿನಲ್ಲಿ ನಂಬಿಕೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಈ ನಂಬಿಕೆ ಕಾಣದೇ ಇದ್ದಾಗ್ಯೂ, ಈ ನಂಬಿಕೆಗೆ ಯಾವುದೇ ರೀತಿಯಂತಹ ಆಕಾರವು ಇಲ್ಲದಿದ್ದಾಗ್ಯೂ ಕೂಡ ನಾವು ನಂಬಬೇಕು. ಯಾರ ಮೇಲೆ ಅಂತಂದ್ರೆ ಸರ್ವಶಕ್ತನಾದಂತ ದೇವರ ಮೇಲೆ. ನಂಬಿಕೆ ಎಂಬ ಆ ಪದಕ್ಕಿರುವಂತ ಶ್ರೇಷ್ಠತೆ ಅಂತದ್ದು ಅಂತಂದ್ರೆ, ಕಾಣದಿರುವಂತಹ ವಸ್ತುಗಳನ್ನು, ಇನ್ನೂ ಹೇಳಬೇಕು ಅಂತಂದ್ರೆ ಇಲ್ಲದಿರುವಂತಹ ಕ್ರಿಯೆಗಳನ್ನು ಇರುವಂತೆ ಮಾಡುವುದಕ್ಕೆ ಶಕ್ತಿ ಉಳ್ಳದ್ದು ಈ ನಂಬಿಕೆ. ಏಕೆಂದ್ರೆ ಈ ನಂಬಿಕೆಯ ಮೂಲಕವಾಗಿ ಅನೇಕರು ದೇವರನ್ನ ಸೇರಿರುವಂತದ್ದು, ದೇವರನ್ನ ತಿಳಿದುಕೊಂಡಿರುವಂತದ್ದು ಸತ್ಯವೇದದಲ್ಲಿ ನಾವು ಕಾಣಬಹುದು. ಲೋಕದಲ್ಲೂ ಕೂಡ ನಾವು ಪ್ರತ್ಯಕ್ಷವಾಗಿ ನಾವು ನೋಡಬಹುದು. 1800 ಇಸ್ವಿಯಲ್ಲಿ ಒಂದು ವ್ಯಕ್ತಿ ದೇವರ ಆತನಿಗೆ ಕೊಟ್ಟಂತ ಭಾರ, ದೇವರು ಆ ವ್ಯಕ್ತಿಯ ಹೃದಯದಲ್ಲಿಟ್ಟಂತ ಒಂದು ನಂಬಿಕೆಯಿಂದ ಅನಾಥ ಆಶ್ರಮವನ್ನ ಪ್ರಾರಂಭ ಮಾಡ್ತಾರೆ. ಅನಾಥಾಶ್ರಮ ಇದನ್ನ ಕಟ್ಲಿಕ್ಕಾಗಿ ಕೂಡ ಯಾರ ಬಳಿಯಲ್ಲೂ ಒಂದು ಹಣದ ಕಾಸನ್ನು ಕೂಡ ಕೇಳದೆ, ಆ ಆರ್ಫನೇಜ್ಗೋಸ್ಕರವೂ ಕೂಡ ದೇವರ ಬಳಿಯಲ್ಲೇ ಕೇಳುತ್ತಾ, ದೇವರು ಮಾಡುವಂತ ಸಹಾಯದಿಂದಲೇ ನಡೆಸುತ್ತಿರುವಂತ ಆರ್ಫನೇಜ್ ಅಥವಾ ಅನಾಥಾಶ್ರಮ ಅದು. ಅಲ್ಲಿ ಹೆಚ್ಚು ಕಡಿಮೆ 2,000 ಮಂದಿ ಮಕ್ಕಳಲ್ಲಿದ್ದಾರೆ. ಅವರನ್ನು ನಂಬಿಕೊಂಡು ಆ ಸ್ಥಳದಲ್ಲಿ ಬದುಕ್ತಿರುವಂತ ಜನರು. ಈ ರೀತಿಯಾಗಿರಬೇಕಾದ್ರೆ ಆ ವ್ಯಕ್ತಿಗೆ ಮನುಷ್ಯರ ಮುಂದೆ ಹೋಗಿ ಕೈ ಚಾಚುವಂತ ಅಭ್ಯಾಸವಿಲ್ಲ. ಏನೇ ಇದ್ದರೂ ಕೂಡ ದೇವರ ಹತ್ರ ಕೇಳುವಂಥದ್ದು, ದೇವರು ಕೊಟ್ಟರೆ ತೆಗೆದುಕೊಳ್ಳುವಂಥದ್ದು, ನಂಬಿಕೆಯಿಂದ ಪ್ರಾರ್ಥಿಸುವಂಥದ್ದು. ಅವರ ಜೀವನದಲ್ಲಿ ಎಷ್ಟೋ ಸಂದರ್ಭಗಳು ನಡೆದಿದ್ದಾವೆ, ಎಷ್ಟೋ ಸಂಘಟನೆಗಳು ನಡೆದಿದ್ದಾವೆ, ಸಂಗತಿಗಳು ಕೇಳಿದ್ದೇವೆ. ಆದರೆ ಒಂದನ್ನು ಮಾತ್ರ ಈ ದಿನ ನಾವು ಕೇಳಬೇಕು, ತಿಳಿದುಕೊಳ್ಳಬೇಕು. ಒಂದಾನೊಂದು ದಿನದಲ್ಲಿ ಸಂಜೆಯ ಕಾಲ ಊಟ ಮಾಡ್ಲಿಕ್ಕೆ, ಅಷ್ಟು ಮಂದಿಗೆ ಊಟ ಕೊಡ್ಲಿಕ್ಕೆ ಇವ್ರ ಹತ್ರ ಆಹಾರವಿಲ್ಲ, ಅವ್ರ ಹತ್ರ ಪ್ರಾವಿಷನ್ ಇಲ್ಲ. ಈ ರೀತಿ ಇರಬೇಕಾದ್ರೆ ಆ ವ್ಯಕ್ತಿ ದೇವರನ್ನ ಯಾವ ಮಟ್ಟಿಗೆ ನಂಬಿದಾನೆ ಅಂತಂದ್ರೆ, ಅಷ್ಟೂ ಜನ ಮಕ್ಕಳನ್ನ ಊಟಕ್ಕೆ ರೆಡಿ ಮಾಡಿ ಊಟದ ಸ್ಥಳದಲ್ಲಿ ಕುಂಡ್ರಿಸಿ
ಅಡಿಗೆ ಮನೇಲಿ ಅಡಿಗೆ ಮಾಡಿಲ್ಲ, ಊಟ ಇಲ್ಲ, ಏನೂ ಇಲ್ಲ. ಅಷ್ಟು ಜನ ಮಕ್ಕಳನ್ನ ಊಟಕ್ಕೆ ಕೊಂಡ್ರೊಸಿ ಪ್ರಾರ್ಥನೆ ಮಾಡ್ತಿದ್ದಾರೆ. ದೇವರೇ, ಈ ಆಹಾರ ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು. ಈ ಶ್ರೇಷ್ಠವಾದಂತಹ ಆಹಾರವನ್ನು ದಯಪಾಲಿಸಿದ್ದಕ್ಕಾಗಿ ನಿನಗೆ ವಂದನೆಗಳು ಎಂಬುದಾಗಿ. ತಟ್ಟೆಲೇನೂ ಇಲ್ಲ. ಈ ರೀತಿ ಪ್ರಾರ್ಥನೆ ಮಾಡುತ್ತಿರುವಂತ ಕ್ರಮದಲ್ಲಿ ಆ ಆರ್ಫನೇಜ್ ಮುಂದೆ, ಆಶ್ರಮದ ಮುಂದೆ ಒಂದು ದೊಡ್ಡ ಗಾಡಿ ಬಂದು ನಿಂತ್ಕೊಳ್ಳುತ್ತೆ. ಬಂದು ನಿಂತ್ಕೊಂಡು ಹೇಳುತ್ತೆ, ತುಂಬಾ ಬ್ರೆಡ್ಸ್ ನಾವ್ ಮಾಡ್ಬಿಟ್ಟಿದೀವಿ. ಆ ಬ್ರೆಡ್ಸ್ ಎಲ್ಲ ಹಾಳಾಗುವಂತ ಪರಿಸ್ಥಿತಿಲಿದೆ. ಐ ಮೀನ್ ಯೂಸ್ಲೆಸ್ ಆಗತ್ತೆ. ಸೊ ಈ ಬ್ರೆಡ್ಸ್ ಎಲ್ಲ ನೀವು ತೆಗೆದುಕೊಳ್ರಿ ಅಂತೇಳಿ ಆ ಗಾಡಿ ತುಂಬಾ ಬ್ರೆಡ್ಸ್ ಆ ದಿನದಲ್ಲಿ ಅವ್ರಿಗೆ ಕೊಟ್ರು. ಇದು ನಡೆದಂತ ಸ್ವಲ್ಪ ಸಮಯಕ್ಕೆ ಮತ್ತೊಂದು ಗಾಡಿ ಬರುತ್ತೆ. ಮತ್ತೊಂದು ಗಾಡಿ ತುಂಬಾ ಆಹಾರದ ಪದಾರ್ಥಗಳು. ಅವರು ಸೇಮ್ ಮಾತು ಹೇಳ್ತಾರೆ. ಸೇಮ್ ಮಾತು ಹೇಳಿ ಅಷ್ಟು ಪದಾರ್ಥವನ್ನ ಕೊಟ್ಟು ಹೊರಡ್ತಾರೆ. ಅಂದ್ರೆ ದೇವರನ್ನು ನಂಬಿಕೊಂಡು ಮುಂದಕ್ಕೆ ಹೋದಾಗ ಪ್ರಿಯರೇ, ದೇವರು ಮಾಡುವಂತ ಕಾರ್ಯಗಳು ಹೀಗಿರುತ್ತೆ. ಅವರ ಭಕ್ತಿಯ ಜೀವನದಲ್ಲಿ ಇದೊಂದೇನ ಅವರ ಜೀವನದಲ್ಲಿ ನಡೆದಂತದ್ದು ಅಂತಂದ್ರೆ ಇಲ್ಲ. ಈ ರೀತಿ ಅನೇಕವು ನಡೆದಿವೆ. ಮಲ್ಟಿಪಲ್ ಎನ್ ನಂಬರ್ ನಡೆದಿದ್ದಾವೆ. ಅದರಲ್ಲಿ ಒಂದನ್ನ ಇವತ್ತು ನಾವು ಕೇಳಿದ್ದೇವೆ. ಅಂತಹ ಭಕ್ತಿ, ಅಂತಹ ವಿಶ್ವಾಸ ದೇವರ ಮೇಲಿರುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಜಾರ್ಜ್ ಮುಲ್ಲರ್. ಜಾರ್ಜ್ ಮುಲ್ಲರ್. ನಿಮಗೆ ಸಮಯವಿದ್ದರೆ, ಅವಕಾಶವಿದ್ದರೆ ಜಾರ್ಜ್ ಮುಲ್ಲರ್ ಅವರ ಜೀವನ ಚರಿತ್ರೆಯನ್ನ ಕೇಳಿ. ಯೂಟ್ಯೂಬ್ ಅಲ್ಲಿ ಬೇಜಾನಿದಾವೆ ಜಾರ್ಜ್ ಮುಲ್ಲರ್. ಪ್ರಿಯರೇ, ಯಾಕೆ ಈ ಸಂದರ್ಭ ನಾನು ಹೇಳ್ತಿದ್ದೇನೆ ಅಂತಂದ್ರೆ, ದೇವರನ್ನು ನಂಬಿಕೊಂಡಾಗ, ದೇವರನ್ನು ಆಶ್ರಯಿಸಿಕೊಂಡಾಗ, ದೇವರ ಮೇಲೆ ಆಧಾರ ಪಟ್ಟು ನಿಂತಾಗ ಪ್ರಿಯರೇ, ದೇವರು ಯಾವತ್ತೂ ಕೈ ಬಿಡಲ್ಲ ಎಂಬಂತ ಆ ಒಂದು ಮಾತಿಗೆ ಸಜೀವವಾದಂತ ಸಾಕ್ಷಿ ಇಂಥವುಗಳೆಲ್ಲ. ಸಜೀವವಾದಂತ ಸಾಕ್ಷಿ. ಸುಳ್ಳಲ್ಲ, ಕಲ್ಪನೆ ಅಲ್ಲ, ಕಥೆಗಳು ಅಲ್ಲವೇ ಅಲ್ಲ. ಯಥಾರ್ಥ ಸಂಘಟನೆಗಳು, ಅವರ ಜೀವನದಲ್ಲಿ ದೇವರು ನಡೆಸಿರುವಂತ ಕಾರ್ಯಗಳು. ಹಾಗಾದರೆ ನಾವು ದೇವರನ್ನ ನಂಬಿದ್ದೇವೆ, ದೇವರ ಬಳಿಗೆ ಬಂದಿದ್ದೇವೆ, ದೇವರನ್ನು ಆಶ್ರಯಿಸುತ್ತಿದ್ದೇವೆ. ಆದರೆ ಆ ನಂಬಿಕೆಯ ಪರಿಮಾಣ ಎಷ್ಟಿದೆ? ಆ ನಂಬಿಕೆಯ ಕೊಲಮಾನ ಎಷ್ಟಿದೆ? ಪ್ರೇರೆ, ದೇವರನ್ನು ನಂಬಿದ್ದೇವೆ ಎಂಬುವುದು ಕೇವಲ ಬಾಯಿ ಮಾತಿನಿಂದ ಹೇಳುವುದರಿಂದ ಪ್ರಯೋಜನವಿಲ್ಲ. ಆ ಮಾತು ಅಥವಾ ಆ ನಂಬಿಕೆ ಕ್ರಿಯೆಗಳಲ್ಲಿ ಕಾಣಬೇಕು. ಆ ಕ್ರಿಯೆಗಳು ದೇವರನ್ನು ತೋರಿಸುವಂತ ಕ್ರಿಯೆಗಳಾಗಿರಬೇಕು. ವಿ ನೆವರ್ ನೋ ವಾಟ್ ಹ್ಯಾಪನ್ಸ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಯಾವಾಗ ಏನ್ ನಡೆಯುತ್ತೆ ನಮಗೆ ಗೊತ್ತಿಲ್ಲ. ಬಟ್ ದೇವರಿಗೆ ಸಮಸ್ತವು ಗೊತ್ತಿರುವುದರಿಂದ, ದೇವರನ್ನು ನಾವು ನಂಬುವುದರಿಂದ, ದೇವರು ಉನ್ನತವಾದಂತ ರೀತಿಯಲ್ಲಿ ನಮ್ಮನ್ನು ಮುಂದಕ್ಕೆ ನಡೆಸುವುದಕ್ಕೆ ಆತನ ಶಕ್ತನಾಗಿದೆ. 41ನೆಯ ಅಧ್ಯಾಯ, ಯೆಶಾಯನು ಬರೆದಂತಹ ಪ್ರವಾದನೆಯ ಗ್ರಂಥ, 10ನೇ ವಚನವನ್ನ ನಾವು ನೋಡೋಣ. ಯೆಶಾಯನು ಬರೆದಂತಹ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿರುವಂತಹ ಒಂದು ಮಾತನ್ನು ನಾವು ಧ್ಯಾನಿಸೋಣ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ತನ್ನ ಪ್ರಜೆಗಳಾಗಿರುವಂತ ನಮ್ಮೊಂದಿಗೆ ಹೇಳ್ತಿರುವಂತಹ ಒಂದು ಭರವಸೆಯ ಮಾತೇನಂತಂದ್ರೆ, ನೀನಂತೂ ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರು, ಚಿಂತೆ ಮಾಡಬೇಡ. ಯಾಕಂತಂದ್ರೆ ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಐ ವಿಲ್ ಹೆಲ್ಪ್ ಯು. ನಾನು ನಿನ್ನ ಜೊತೆಗಿರ್ತೇನೆ. ನಾನು ನನ್ನ ಬಲಗೈಯನ್ನ ನಿನ್ನ ಜೊತೆಗೆ ಇಟ್ಟು ಕಳಿಸ್ತೇನೆ. ಐ ವಿಲ್ ಬಿ ವಿತ್ ಯು. ನಾನು ನಿನಗೆ ಸಹಾಯ ಮಾಡ್ತೇನೆ. ಈ ಮಾತು ಹೇಳ್ತಿರುವಂತವರು ನಮ್ಮ ತಂದೆ ತಾಯಿಗಳು, ಬಂಧು ಮಿತ್ರರು,
ಅಥವಾ ತಿಳಿದಂತವರು ಯಾರು ಅಲ್ಲ ಪ್ರಿಯರ, ಮನುಷ್ಯರು ಹೇಳುತ್ತಿರುವಂತ ಮಾತಲ್ಲ ಇದು. ದೇವರು ಸ್ವತಃವಾಗಿ ನಮ್ಮ ನಮ್ಮನ್ನು ಕುರಿತು ಹೇಳುತ್ತಿರುವಂತ ನಡೆಯುತ್ತಿರುವಂತ ಮಾತು. ಡು ನಾಟ್ ಫಿಯರ್, ಐ ವಿಲ್ ಬಿ ವಿತ್ ಯು. ನನ್ನನ್ನು ನಂಬು, ನನ್ನನ್ನು ನಂಬಿ ನೀನು ದಿಗ್ಭ್ರಮೆಯಿಂದ ಇರು, ನಾನು ಎಲ್ಲವನ್ನ ನೋಡ್ಕೊಳ್ತೇನೆ. ಈ ಮಾತು ಪ್ರಿಯರೇ ನಿಜವಾಗ್ಲೂ ಬಹಳ ಧೈರ್ಯವನ್ನು ಕೊಡುವಂತ ಮಾತು. ದೇವರನ್ನು ನಂಬಿದಂತವರಿಗೆ ನಿಜವಾಗ್ಲೂ ಆಧಾರವಾಗಿರುವಂತಹ ಮಾತು. ದೇವರನ್ನು ಆಶ್ರಯಿಸುವಂತವರಿಗೆ ಅವರು ದೇವರಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ದೃಢವಾದಂತ ಮಾತು ಇದೇ ಆಗಿದೆ. ಯಾಕೆಂತಂದ್ರೆ ದೇವರ ಕ್ರಿಯೆಗಳು, ದೇವರ ಕೆಲಸಗಳು ಯಾವಾಗಲೂ ಕೂಡ ಪ್ರೇರೆ ಅಮೂಲ್ಯವಾಗಿರುತ್ತವೆ, ಶ್ರೇಷ್ಠವಾಗಿರ್ತವೆ, ನಮ್ಮ ಆಲೋಚನೆಗಳಿಗೆ ಯಾವಾಗ್ಲೂ ಮಿಗಿಲಾಗಿರ್ತವೆ. ನಾವ್ ಅಂದ್ಕೊಳ್ತೇವೆ ಇದು ಯಾಕೆ ಈ ರೀತಿ ಎಂಬುದಾಗಿ, ಆದ್ರೆ ದೇವರು ಏನ್ ಅಂದ್ಕೊಳ್ತಾರೆ ಅಂತಂದ್ರೆ ಇದು ಈ ರೀತಿ ಆದ್ರೇನೆ ಸರಿ ಎಂಬುದಾಗಿ. ನಾವು ನಮ್ಮ ಜೀವನದಲ್ಲಿ ಯಾಕೆ ಈ ರೀತಿ ಇಷ್ಟು ತಡ ಆಗ್ತಿದೆ ಅಂತ ನಾವ್ ಅಂದ್ಕೊಳ್ತೇವೆ, ಬಟ್ ನೋ, ದೇವರ ಪ್ರಣಾಳಿಕೆ ಹೇಗಿರುತ್ತೆ ಅಂತಂದ್ರೆ ಇದು ತಡ ಅಲ್ಲ, ಇದು ತಕ್ಕ ಸಮಯ, ಇದು ತಕ್ಕ ಸಮಯ. ಮೋಶೆ ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಹೊರತಂದ ತಕ್ಷಣ ಫರೋಹನ ಅವರ ಬೆನ್ನಡ್ತಾನೆ. ಅವರ ಹಿಂದೆ ಮತ್ತೆ ಅವರನ್ನ ಸೆರೆ ಮಾಡ್ಲಿಕ್ಕೆ ಬಂದಾಗ ಅವರು ಕೆಂಪು ಸಮುದ್ರದ ಬಳಿಗೆ ಬರ್ತಾರೆ ಎಂಬಂತ ವಿಚಾರ ದೇವರಿಗೆ ಗೊತ್ತು. ಕೆಂಪು ಸಮುದ್ರದ ಬಳಿಗೆ ಬಂದು ತಡ ಆಗುತ್ತೆ ಅಂತ ದೇವರಿಗೆ ಗೊತ್ತು. ಕೆಂಪು ಸಮುದ್ರದ ಹತ್ರ ಬಂದು ನಿಂತರೆ ಮುಂದಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅನ್ಬಂತ ವಿಷಯ ಕೂಡ ದೇವರಿಗೆ ಗೊತ್ತು. ಎಲ್ಲವೂ ತಿಳಿದಂತ ದೇವರು ಅವರು ಬರೋ ಟೈಮಿಗೆ ಕೆಂಪು ಸಮುದ್ರವನ್ನ 2 ಭಾಗಗಳನ್ನಾಗಿ ಮಾಡಿ ಒಣನೆಲ ಮಾಡಿದಿದ್ರೆ ಅವರೆಲ್ಲರೂ ಒಂದೇ ಸಮ ನಿಲ್ಲದಿರ ನಡ್ಕೊಂಡು ಹೋಗ್ಬಿಟ್ಟು ಓಡೋಗ್ಬಿಟ್ಟಿದ್ರೆ ಅವ್ರು ಕಾಪಾಡಲ್ಪಡ್ತಿದ್ರಲ್ವಾ? ಬೇಗ ಆಗ್ತಿತ್ತಲ್ವಾ ಅದು? ಬೇಗ ನಡೀತಿತ್ತಲ್ವಾ ಅದು? ದೇವರು ಯಾಕೆ ಅದನ್ನ ಮಾಡಿಲ್ಲ ಅಂತಂದ್ರೆ ದೇವರಿಗೆ ಗೊತ್ತು ಯಾವಾಗ ಏನ್ ಮಾಡ್ಬೇಕಂತ. ದೇವರಿಗೆ ಗೊತ್ತು ತನ್ನನ್ನು ನಂಬಿದವರನ್ನ ದೇವರು ಆತನ ಕೈ ಬಿಡಬಾರದೆಂಬುದಾಗಿ. ಯಾಕೆಂತಂದ್ರೆ ದೇವರನ್ನು ನಂಬಿಕೊಂಡು ಅಲ್ಲಿರುವಂತವರು ಅಷ್ಟು ಮಂದಿ ಇಸ್ರಾಯೇಲರನ್ನ ದೇವರು ಕೈ ಬಿಡ್ತಾರ? ಖಂಡಿತ ಕೈ ಬಿಡಲ್ಲ. ಅವರಲ್ಲಿಗೆ ಬಂದ ತಕ್ಷಣ ಅವರ ಬಳಿಗೆ ಬಾರದಂತೆ ದೇವರು ಅವರನ್ನು, ಆ ಫರೋ ಸೈನ್ಯವನ್ನು ಮೇಘಗಳಿಂದ ಅಥವಾ ಅಗ್ನಿಸ್ತಂಭದಿಂದ ನಿಲ್ಲಿಸಿಬಿಟ್ಟನು. ಅಗ್ನಿಸ್ತಂಭದಿಂದ ಅವರನ್ನ ತಡೆ ಮಾಡಿ, ಅವರು ತಡೆಯಾಗಿರುವಂತ ಸಮಯದಲ್ಲಿ ಇಲ್ಲಿ ಕೆಂಪು ಸಮುದ್ರವನ್ನ 2 ಭಾಗಗಳಾಗಿ ವಿಂಗಡಿಸುತ್ತಿದ್ದಾರೆ ದೇವರು. ಸಿ, ದೇವರ ಅದ್ಭುತ ಕಾರ್ಯಗಳು ಯಾವಾಗ್ಲೂ ಕೂಡ ದೇವರ ಸಮಯಕ್ಕೆ ತಕ್ಕ ಹಾಗೆ ನಡೆಯುತ್ತವೆ. ನಿಮ್ಮ ನಮ್ಮ ಸಮಯದಲ್ಲಿ ಯಾವಾಗ್ಲೂ ಆಗೋದಿಲ್ಲ. ನೀವು ನಾವು ಅಂದುಕೊಂಡ ಕಾಲದಲ್ಲಿ ಯಾವಾಗಲೂ ದೇವರ ಕಾರ್ಯಗಳು ನಡೆಯುವುದಿಲ್ಲ. ಗಾಡ್ ವಿಲ್ ಡೂ ಹಿಸ್ ಥಿಂಗ್ಸ್ ಆನ್ ಹಿಸ್ ಟೈಮ್. ದೇವರು ತನ್ನ ಕಾರ್ಯಗಳನ್ನು ತನ್ನ ಸಮಯದಲ್ಲೇ ಮಾಡ್ತಾರೆ. ನಾವ್ ಅಂದುಕೊಂಡಂತ ಸಮಯದಲ್ಲಿ ದೇವರು ಯಾವತ್ತೂ ಮಾಡುವುದಿಲ್ಲ. ಯಾಕಂತಂದ್ರೆ ಇದಕ್ಕೆ ದೇವರು ನೋಡುವಂತದ್ದು ನಂಬಿಕೆ. ತುಂಬಾ ಸಲ ಅನ್ಸುವಂತದ್ದು ಏನಂತಂದ್ರೆ ದೇವರು ಲಾಸ್ಟ್ ಅಲ್ಲಿ ಮಾಡೋ ಬದಲು ಮೊದ್ಲೇ ಮಾಡ್ಬೋದಲ್ಲ ಅನ್ಸತ್ತೆ, ಜನರಲ್ ಆಗಿ ಥಿಂಕ್ ಮಾಡಿದ್ರೆ. ದೇವರು ಕೊನೆಯಲ್ಲಿ ಅಥವಾ ದೇವರು ಬೇಕಾಗಿರುವಂತ ಸಮಯದಲ್ಲಿ ಅವಾಗ ಇಮ್ಮಿಡಿಯೇಟ್ ಆಗಿ ಮಾಡೋ ಬದಲು ಮೊದ್ಲೇ ಮಾಡಿ ಇಡ್ಬೋದಲ್ವಾ, ಮೊದ್ಲೇ ಮಾಡ್ಬೋದಲ್ವಾ? ಯಾಕೆ ಇಷ್ಟೊಂದು ತಡ, ಯಾಕೆ ಈ ತರ ಮಾಡು? ನೋ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂತಂದ್ರೆ ದೇವರು ಅಲ್ಲಿ ತಡ ಮಾಡ್ತಿಲ್ಲ, ದೇವರು ತಕ್ಕ ಸಮಯಕ್ಕಾಗಿ ವೇಟ್ ಮಾಡ್ತಾರೆ. ದೇವರು ಅಲ್ಲಿ ತಡ ಮಾಡೋದಿಲ್ಲ, ತಕ್ಕ ಸಮಯಕ್ಕಾಗಿ ವೇಟ್ ಮಾಡ್ತಿರ್ತಾರೆ. ಆ ತಕ್ಕ ಸಮಯ ಬರುವುದರೊಳಗಾಗಿ ನಿಮ್ಮ ನಮ್ಮ ನಂಬಿಕೆ ಶ್ರೇಷ್ಠವಾಗಿರಬೇಕು. ನಿಮ್ಮ ನಮ್ಮ ವಿಶ್ವಾಸ ನಿಂತಿರುವಂತದ್ದಾಗಿರಬೇಕು, ಬೀಳುವಂತದ್ದಾಗಿರಬಾರದು. ಬೀಳುವಂತ ನಂಬಿಕೆ ನಿಮ್ಮ ನಮ್ಮದಾದ್ರೆ ಪ್ರೇರೆ ದೇವರ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ. ದೇವರ ಕ್ರಿಯೆಗಳು ನಮ್ಮ ಬದುಕಿನಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಗಾಡ್ ಈಸ್ ಫೈತ್ಫುಲ್. ದೇವರು ನಂಬಿಗಸ್ತನು. ನಂಬಿಗಸ್ತನಾದಂತ ದೇವರನ್ನು ನಂಬಿದಂತ ನಾವು ದೇವರನ್ನು ಹೃದಯಪೂರ್ವಕವಾಗಿ ನಂಬಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿಲೀವ್ ಗಾಡ್. ದೇವರನ್ನ ನಂಬುವಂತದ್ದಿದೆ ನೋಡಿ ಪ್ರೇರೆ, ಇಟ್ ಈಸ್ ವೆರಿ 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 ಡಿಫಿಕಲ್ಟ್. ದರ್ ಆರ್ ಫ್ಯೂ ಪೀಪಲ್. ಪ್ರಪಂಚದಲ್ಲಿ ಬಹಳ ಕಡಿಮೆ ಮಂದಿ ಇದ್ದಾರೆ ದೇವರನ್ನ ನಂಬುವಂತವರು.
ಪ್ರಪಂಚದಲ್ಲಿ ಕೇವಲ ಕೇವಲ ಸ್ವಲ್ಪ ಸಂಖ್ಯೆ ಇದೆ ದೇವರ ಮೇಲೆ ಆಧಾರಗೊಳ್ಳುವಂತವರು. ನಿಜವಾಗ್ಲೂ ಪ್ರಿಯರೇ, ದೇವರನ್ನು ನಂಬಿಕೊಂಡು ನಾವು ನಿಜವಾಗ್ಲೂ ನಮ್ಮ ಜೀವನವನ್ನು ಮುಂದೆ ಸಾಗಿಸುವಾಗ ದೇವರು ನಡೆಸುವಂತ ರೀತಿ ಬಹಳ ಅದ್ಭುತವಾಗಿರುತ್ತೆ. ಅದ್ಭುತವಾಗಿರುತ್ತೆ. ಇಟ್ ಇಸ್ ಎ ಮಿರಾಕಲ್. ಅದ್ಭುತವಾಗಿರುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಅಂತಂದ್ರೆ ಲೆಕ್ಕ ಸಾಕಾಗಲ್ಲ. ಲೆಕ್ಕ ನಾವು ಹೋಲಿಸಿಕೊಳ್ಳಿಕ್ಕೆ ಆಗುವುದೇ ಇಲ್ಲ. ದರ್ ಇಸ್ ನೋ ಮ್ಯಾಚ್. ಯಾವ ಲೆವೆಲ್‌ಗೆ ಅಂತಂದ್ರೆ ಯೇಸು ಕ್ರಿಸ್ತರವರು ಸಾವಿರಾರು ಜನ ಆತನ ಮಾತುಗಳನ್ನ ಕೇಳಲಿಕ್ಕೆ ಬಂದಿದ್ದಾರೆ. ಅವರು ಊಟ ಮಾಡಿಲ್ಲ ಎಂಬಂತ ವಿಷಯ ಯೇಸು ಸ್ವಾಮಿಗೆ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಶಿಷ್ಯರನ್ನ ಕರೆದು ಹೇಳ್ತಿದ್ದಾರೆ. ಅವರು ಊಟ ಮಾಡ್ಲಿಕ್ಕೆ ಏನಾದ್ರು ಏರ್ಪಾಟ್ ಮಾಡಿ, ತಿನ್ನುವುದಕ್ಕೆ ಏನಾದ್ರು ಏರ್ಪಾಟ್ ಮಾಡಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದಾಗ ಶಿಷ್ಯರು ಅಂದುಕೊಳ್ತಾರೆ, ಅಲ್ಲ ಈ ಟೈಮಲ್ಲಿ ಎಲ್ ಸಿಗತ್ತೆ ಅವ್ರ ಊಟ ತರಲಿಕ್ಕೆ? ಒಂದ್ ವೇಳೆ ತರಲಿಕ್ಕೆ ಸಿಕ್ಕಿದರೂ ಕೂಡ ಎಷ್ಟಂತ ಕೊಡ್ಲಿಕ್ಕಾಗತ್ತೆ ಅವ್ರಿಗೆ? ಅಷ್ಟು ಕೊಡ್ಲಿಕ್ಕೆ ನಮ್ಮ ಹತ್ರ ಹಣ ಎಲ್ಲಿದೆ? ನೋ ವಿ ಡೋಂಟ್. ಈ ರೀತಿ ಹುಡುಕುತ್ತಿರಬೇಕಾದ್ರೆ ಒಂದು ಹೆವನಸ್ತನು ಒಂದು ಹುಡುಗ, ಅವನ ಹತ್ರ ಅವರ ತಾಯಿ ಕಟ್ಟಿ ಕೊಟ್ಟಿರುವಂತ ಒಂದು ಬುತ್ತಿ ಇದೆ, ಕ್ಯಾರೇಜ್ ಇದೆ. ಆ ಕ್ಯಾರೇಜ್ ಓಪನ್ ಮಾಡಿ ನೋಡಿದ್ರೆ ಕೆಲವು ರೊಟ್ಟಿ, ಕೆಲವು ಮೀನು. ಇದನ್ನ ತಂದು ಯೇಸು ಸ್ವಾಮಿ ಮುಂದೆ ಇಟ್ರು. ಸ್ವಾಮಿ, ಇಷ್ಟೇ ನಮ್ಮ ಹತ್ರ ಇರೋದು. ಇಲ್ಲ, ಇಷ್ಟೇ ನಮ್ಮ ಹತ್ರ ಇರೋದು ಅಂತಂದಾಗ ಯೇಸು ಕ್ರಿಸ್ತರವರು, ನಾಚಿಕೆ ಇಲ್ವಾ ನಿಮ್ಗೆ? ಬುದ್ಧಿ ಇಲ್ವಾ ನಿಮ್ಗೆ? ನಾನ್ ಏನ್ ಹೇಳಿದೆ, ಇಷ್ಟ್ ಮಂದಿಗೆ ಎಲ್ ಸಾಕಾಗತ್ತೆ ಇದು ಅಂತಂದ್ರ? ಇಲ್ಲ, ಕೊಡಿ, ನಿಮ್ ಹತ್ರ ಏನಿದೆ ಅದ್ ಕೊಡಿ ಅಂತ ಹೇಳಿ ದೇವರನ್ನು ಪ್ರಾರ್ಥಿಸಿದ ತಕ್ಷಣವೇ ಅಷ್ಟು ಸಾವಿರ ಮಂದಿ ತಿಂದು ತಿಂದು ಕೊನೆಯಲ್ಲಿ ಮಿಕ್ಕಿದಾಗ ಆ ಮಿಕ್ಕಿರುವಂತಹ ರೊಟ್ಟಿಗಳನ್ನು ಬುತ್ತಿಗಳಲ್ಲಿ ತುಂಬಿದರೆ 12 ಬುತ್ತಿಗಳು ತುಂಬಿತು. 12. ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ, ದೇವರ ಲೆಕ್ಕಗಳು ಹೀಗೆ ಇರ್ತವೆ. ಯು ಕ್ಯಾನ್ ನಾಟ್ ಮ್ಯಾಚ್ ಹಿಸ್ ಕ್ಯಾಲ್ಕುಲೇಷನ್. ದೇವರ ಮ್ಯಾಥ್ಸ್ ಬಹಳ ಕಷ್ಟ, ನಮ್ಗೆ ಅರ್ಥ ಆಗಲ್ಲ. ದೇವರ ಕ್ಯಾಲ್ಕುಲೇಷನ್ ನಿಜವಾಗ್ಲೂ ನಮ್ಗೆ ಅರ್ಥ ಆಗಲ್ಲ ಪ್ರಿಯರೇ. ಯು ನೋ, ಗಾಡ್ ಈಸ್ ಅ ಪರ್ಫೆಕ್ಷನಿಸ್ಟ್. ದೇವರು ಎಲ್ಲವನ್ನ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ದೇವರು ಯಾವುದು ಕೂಡ ಅಲ್ಲಾಡುವಂತ ರೀತಿಯಲ್ಲಿ ಅಥವಾ ಶೇಕ್ ಆಗುವಂತ ರೀತಿಯಲ್ಲಿ ಮಾಡುವ ಆತನಲ್ಲ ದೇವರು. ಗಾಡ್ ವಿಲ್ ಡೂ ಎವ್ರಿಥಿಂಗ್ ಇನ್ ಎ ಪರ್ಫೆಕ್ಟ್ ಮ್ಯಾನರ್. ಎಲ್ಲವನ್ನು ಪರ್ಫೆಕ್ಟ್ ಆಗಿ ದೇವರು ಮಾಡ್ತಾರೆ ಅಂತಂದ್ರೆ ವಿ ಶುಡ್ ವೇಟ್ ಫಾರ್ ಗಾಡ್ಸ್ ಟೈಮ್. ವಿ ಶುಡ್ ವೇಟ್ ಫಾರ್ ಗಾಡ್ಸ್ ಟೈಮ್. ಯಾಕಂತಂದ್ರೆ ದೇವರ ಸಮಯದಲ್ಲಿ ದೇವರು ಮಾಡಿದರೆ ಗಾಡ್ ಕ್ಯಾನ್ ಡೂ ಮಿರಾಕಲ್ಸ್. ಗಾಡ್ ಕ್ಯಾನ್ ಡೂ ಮಿರಾಕಲ್ಸ್. ನಮ್ಮ ಜೀವನವನ್ನೊಮ್ಮೆ ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ದೇವರನ್ನು ನಂಬುತ್ತಿದ್ದೇವಾ ಅಂತ ಒಂದು ವೇಳೆ ಕೇಳಿದರೆ, ಹೌದು, ನಂಬುತ್ತಿದ್ದೇವೆ. ಎಷ್ಟು ನಂಬುತ್ತಿದ್ದೇವೆ, ಹೇಗೆ ನಂಬುತ್ತಿದ್ದೇವೆ ಎಂಬುದಾಗಿ ಒಂದು ವೇಳೆ ಕೇಳಿದರೆ, ನಂಬುತ್ತಿದ್ದೇವೆ ಅಷ್ಟೇ. ಎಷ್ಟು, ಹೇಗೆ, ಎಷ್ಟು ನಂಬುತ್ತಿದ್ದೇವೆ, ಹೇಗೆ ನಂಬುತ್ತಿದ್ದೇವೆ? ವಾಟ್ ಈಸ್ ಯುವರ್ ಸ್ಕೇಲ್? ಅಳತೆ ಏನು? ಟೊಮೆಟೊ ತೆಗೆದುಕೊಳ್ಳಬೇಕಾದ್ರೆ ಅಳತೆ ಇದೆ. ತಕ್ಕಡಿಯ ಮೇಲೆ 1 ಕೆಜಿ ಕಲ್ಲು ಹಾಕಿ ಮತ್ತೊಂದು ತಕ್ಕಡಿಯಲ್ಲಿ ಟೊಮೆಟೊ ಹಾಕಿ ಸಮಾನವಾಗಿದ್ರೇನೆ ಟೊಮೆಟೊ ಕೊಡ್ತಾನೆ. ಸಮಾನವಾಗಿದ್ರೇನೆ ಟೊಮೆಟೊ ನಾವು ತೆಗೆದುಕೊಳ್ತೇವೆ. ಮತ್ತೆ ಕ್ರಿಸ್ತನಲ್ಲಿ ನಮಗೆ ಇರತಕ್ಕ ಭಕ್ತಿ ಹೇಗಿದೆ, ನಂಬಿಕೆ ಹೇಗಿದೆ, ವಿಶ್ವಾಸ ಹೇಗಿದೆ? ಎಲ್ಲಾ ಪರಿಸ್ಥಿತಿಗಳಲ್ಲೂ ದೇವರನ್ನು ನೋಡುತ್ತಾ ದೇವರ ಮೇಲೆ ಆಧಾರಗೊಂಡು ಜೀವಿಸುವಂತ ಜೀವನಗಳು ನಮ್ಮದಾಗಿದ್ದಾರೆ ಪ್ರಿಯರೇ. ಎಸ್, ಗಾಡ್ ಈಸ್ ವಿತ್ ಯು. ದೇವರ ಮೇಲೆ ನಮಗೆ ನಂಬಿಕೆ ಇದೆ. ದೇವರ ಮೇಲೆ ನಮಗೆ ವಿಶ್ವಾಸ. ದೇವರ ಮೇಲೆ ವಿಶ್ವಾಸವಿದೆ ಎಂಬುದಾಗಿ ನಾವು ಸುಮ್ಮನೆ ಕೂತು ದೇವರನ್ನು ಪರೀಕ್ಷಿಸಬಾರದು. ಮತ್ತೆ ಹೇಳ್ತೇನೆ, ದೇವರ ಮೇಲೆ ವಿಶ್ವಾಸವಿದೆ ಎಂಬುದಾಗಿ ಅಂದುಕೊಂಡು ವಿ ಶುಡ್ ನಾಟ್ ಬಿ ಕ್ವೈಟ್. ಸುಮ್ಮನಿರಬಾರದು. ಸುಮ್ಮನೆ ಅಂತಂದ್ರೆ ತೆಲುಗಲ್ಲಿ ಮಾಮೂಲಿಯಾಗಿ ಹೇಳ್ತಾರೆ, ದೇವರಿದ್ದಾರೆ ಎಂಬುದಾಗಿ ಗಾಳಿಯಲ್ಲಿ ದೀಪ ಇಡಬಾರದು ಎಂಬುದಾಗಿ. ಆ ದೀಪನ ದೇವರೇ ಆರಿಸ್ಬೇಡ, ನಾನು ಗಾಳಿಯಲ್ಲಿ ದೀಪ ಇಡ್ತೇನೆ, ಬಟ್ ನೀನ್ ಅದನ್ನ ಆರಿಸಬಾರದು. ನೋ, ದೇವರಿದ್ದಾರೆ ಅಂತಂತ ಹೇಳಿ ನಾವು ಗಾಳಿಯಲ್ಲಿ ದೀಪ ಇಟ್ಟು ಮೂರ್ಖರಂತೆ ಪ್ರವರ್ತಿಸಬಾರದು. ವಿ ಶುಡ್ ಬಿ ವೆರಿ ವೆರಿ ಕಾನ್ಶಿಯಸ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್. ನಾವ್ ಏನ್ ಮಾಡ್ತಿದ್ದೇವೆ ಎಂಬುವಂತದ್ದನ್ನ ನಮಗೆ ಅರಿವಿರಬೇಕು. ದೇವರ ಮೇಲೆ ನಂಬಿಕೆ ಅಂತಂದ್ರೆ ಇಟ್ಸ್ ನಾಟ್ ಲೈಕ್
ಯಾವ ಏನಂತಾರೆ, ಯಾವ ಆಲೋಚನೆ, ಯಾವ ಪ್ರಣಾಳಿಕೆ ಇಲ್ಲದೆ ನಡೆಯುವಂತದ್ದು, ಮಾಡುವಂತದ್ದಲ್ಲ. ಎಸ್, ವಿ ಶುಡ್ ಬಿಲೀವ್ ಗಾಡ್ ಇನ್ ಎ ಪ್ರಾಪರ್ ವೇ. ಒಳ್ಳೆ ರೀತಿಯಲ್ಲಿ ದೇವರನ್ನ ನಾವು ನಂಬುವರಾಗಿರಬೇಕು. ಇಲ್ಲಿ ಶಿಷ್ಯರು ಯೇಸುಸ್ವಾಮಿ ಹತ್ರ 5 ರೊಟ್ಟಿ 2 ಮೀನನ್ನ ತೆಗೆದುಕೊಂಡು ಬಂದಾಗ, ದೇವರಾಗಿರುವಂತ ಯೇಸು ಕ್ರಿಸ್ತರು ಅಲ್ಲಿ ಬೈಲಿಲ್ಲ, ಅವರನ್ನ ಆಶೀರ್ವದಿಸಿದ್ರು. ದೇವರು ನಮ್ಮ ಜೀವನವನ್ನ ಬದಲಾಯಿಸ್ಲಿಕ್ಕೆ ಪ್ರಿಯರೇ, ದೇವರಿಗೆ ತುಂಬಾ ಸಮಯ ಬೇಕಿಲ್ಲ. ಮತ್ತೆ ಹೇಳ್ತಿದ್ದೇನೆ, ದೇವರಿಗೆ ತುಂಬಾ ಸಮಯ ಬೇಕಿಲ್ಲ. ಇನ್ನೂ ಹೇಳ್ಬೇಕಂತಂದ್ರೆ, ಚಿಟಿಕೆಯಲ್ಲಿ ದೇವರ ಕೆಲಸವನ್ನ ಮಾಡ್ತಾರೆ. ಚಿಟಿಕೆ ಚಿಟಿಕೆಯಲ್ಲಿ ದೇವರು ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಶಕ್ತನಾಗಿರುವಾಗ, ಆ ಕಾರ್ಯ ನಡಿಬೇಕು ಅಂತಂದ್ರೆ ದೇವರು ನೋಡುವಂತದ್ದು ನಮ್ಮ ನಂಬಿಕೆ ದೇವರ ಮೇಲೆ. ಒಂದು ವಿಷಯ ಅಂತೂ ಪಕ್ಕ, ದೇವರು ತನ್ನ ಮಕ್ಕಳನ್ನ ಎಂದಿಗೂ 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 ಕೈ ಬಿಡುವುದಿಲ್ಲ. ದಿಸ್ ಇಸ್ ಫಾರ್ ಟ್ರೂ. ಇದು ನಿಜ, ಇದು ನಿಜ. ಪೇತ್ರನನ್ನ ಸೆರೆಮನೆಗೆ ಹಾಕಿದ್ರು. ಸೆರೆಮನೆಗೆ ಹಾಕಿದರೆ, ನಾಳೆ ಬೆಳಿಗ್ಗೆ ಪೇತ್ರನನ್ನ ಕೊಲ್ಲಬೇಕು, ಸಾಯಿಸ್ಬೇಕು. ಸಭೆಯೆಲ್ಲ ಪ್ರಾರ್ಥನೆ ಮಾಡ್ತಿದೆ. ಯಾರು ಹೋಗಿ ಬೇಲ್ ಅಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ ಪೇತ್ರನಿಗೋಸ್ಕರ. ಬಿಕಾಸ್ ದೇ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಗಟ್ಸ್. ಡೇರ್ ಇಲ್ಲ, ಧೈರ್ಯ ಇಲ್ಲ. ಪ್ರಾರ್ಥನೆ ಮಾಡ್ತಿದ್ದಾರೆ. ಪೇತ್ರನು ಕೂಡ ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರಾರ್ಥನೆ ಮಾಡಿ 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 ನಾಳೆ ಬೆಳಿಗ್ಗೆ ಸಾಯಿಸ್ತಾರೆ. ಸೆರೆಮನೆಯಲ್ಲಿ ಸರಪಣಿಗಳಿಂದ ಕಟ್ಟಲ್ಪಟ್ಟಿದ್ದಾನೆ, ಮಲ್ಕೊಂಡಿದ್ದಾನೆ. ಪ್ರಾಣ ಹೋಗುತ್ತೆ ಅಂತ ಗೊತ್ತು, ನಾಳೆ ಬೆಳಿಗ್ಗೆ ಸಾಯಿಸ್ತಾರೆ ಅಂತ ಗೊತ್ತು. ಎಲ್ಲವೂ ತಿಳಿದ ಮೇಲೆ ನಿದ್ದೆ ಹೇಗ್ ಬರುತ್ತೆ ಪ್ರಿಯರೇ? ತುಂಬಾ ಜನಕ್ಕೆ ಅವ್ರ ಜೀವನದಲ್ಲಿ ಅವ್ರು ಮಾಡಿರುವಂತ ಸಾಲಗಳನ್ನ ನೆನೆಸಿಕೊಂಡ್ರೇನೆ ಅವ್ರಿಗೆ ನಿದ್ದೆ ಬರಲ್ಲ. ಅಯ್ಯೋ, ಇಷ್ಟು ಸಾಲ ಆಗ್ಬಿಟ್ಟಿದೆ, ಹೆಂಗ್ ಮಾಡೋದು, ಏನ್ ಮಾಡೋದು, ಏನ್ ಮಾಡೋದು. ಇದರಿಂದ ಅರ್ಧ ಅರ್ಧ ಹ್ಮ್ ಹೆಲ್ತ್ ಹಾಳಾಗತ್ತೆ ಅವ್ರಿಗೆ. ಪೇತ್ರನಿಗೆ ಇಲ್ಲಿರುವಂತದ್ದು ಸಾಲ ಅಲ್ಲ, ಪ್ರಾಣ ಹೋಗ್ತಿದೆ. ಇಷ್ಟು ದೊಡ್ಡ ಪ್ರಾಬ್ಲಮ್ ಅವನ ಕಣ್ಣು ಮುಂದೆ ಇದ್ದರೂ ಕೂಡ ಅಲ್ಲಿ ಪೇತ್ರನು ಚಿಂತೆ ಮಾಡ್ತಿಲ್ಲ. ಈಸ್ ಸ್ಲೀಪಿಂಗ್, ಮಲಗಿದ್ದಾನೆ. ಈ ರೀತಿ ಮಲ್ಕೊಂಡಿರ್ಬೇಕಾದ್ರೆ ಎಲ್ಲರ ಸಭೆಯೆಲ್ಲ ಪ್ರಾರ್ಥನೆ ಮಾಡ್ತಿದೆ. ಸಭೆಯೆಲ್ಲ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿರುವಾಗ ದೇವದೂತನು ಬಂದು ಆತನನ್ನ ತಟ್ಟಿ ಎಬ್ಬಿಸಿ ಊರು ಹೊರಗಡೆ ಕರೆದುಕೊಂಡು ಬಂದು, ಜೈಲ್ ಹೊರಗೆ ಕರ್ಕೊಂಡು ಬಂದು, ಮತ್ತೊಂದು ಬೀದಿಗೆ ತಂದು ಆತನನ್ನ ಬಿಟ್ಟು. ಇದೆಲ್ಲ ಕನಸು ಅಂತ ಪೇತ್ರನ ಅಂದ್ಕೊಳ್ತಿದ್ದಾನೆ. ನೋ, ಅದು ಕನಸಲ್ಲ, ಅದು ಸತ್ಯ, ಅದು ನಡೆದಿರುವಂತ ಕಾರ್ಯ. ತುಂಬಾ ಸಲ ದೇವರನ್ನ ನಂಬಿಕೊಂಡು ನಾವು ಕೆಲವೊಂದು ಕ್ರಿಯೆಗಳನ್ನ ಮಾಡಿದಾಗ ಕನಸಿನ ಹಾಗಿರುತ್ತೆ. ಬಟ್ ನೋ, ಇಟ್ ಈಸ್ ನಾಟ್ ಆ ದರ್ಶನ, ಕನಸು ಅಲ್ಲ, ಅದು ನಂಬಿಕೆ. ನಂಬಿಕೆಯಿಂದ ನಾವು ಮುಂದಕ್ಕೆ ಹೋದಾಗ ದೇವರು ಮಾಡುವಂತ ಕಾರ್ಯಗಳು ಆಗಿರುತ್ತೆ. ಪ್ರಿಯರೇ, ಈ ನಮ್ಮ ಕ್ರಿಸ್ತಿಯ ಜೀವನಕ್ಕೆ ಬೇಕಾಗಿರುವಂತದ್ದು ನಂಬಿಕೆ. ಈ ನಮ್ಮ ಲೋಕದ ಯಾತ್ರೆಯಲ್ಲಿ ನಮಗೆ ಬೇಕಾಗಿರುವಂತದ್ದು ನಂಬಿಕೆ. ಹೆದರಬೇಡಿ, ಹೆದರಬಾರದು. ದೇವರ ಮೇಲೆ ಸ್ವಲ್ಪವಾದರೂ ಸ್ವಲ್ಪವಾದರೂ ನಮಗೆ ಡೌಟ್ ಎನ್ನುವಂಥದ್ದು ಬರಬಾರದು. ಗಾಡ್ ವಿಲ್ ಹೆಲ್ಪ್ ಯು. ಎಸ್, ಗಾಡ್ ವಿಲ್ ಹೆಲ್ಪ್ ಯು. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸ ನಮ್ಮಲ್ಲಿದ್ದರೆ ಖಂಡಿತ ದೇವರು ಆ ನಂಬಿಕೆಯನ್ನ ಕ್ರಿಯೆಯ ರೂಪದಲ್ಲಿ ತರುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಕ್ರಿಯೆಯ ರೂಪದಲ್ಲಿ. ಯಾಕಂತಂದ್ರೆ ನಿನ್ನ ನಂಬಿಕೆ ಆ ಕ್ರಿಯೆಗಿಂತ ದೊಡ್ಡದಾಗಿರುತ್ತೆ. ಅಲ್ಲಿ ಆ ಆಕ್ಟ್ ಗಿಂತ, ಅಲ್ಲಿ ನಡೆದಿರುವಂತ ಆ ಕ್ರಿಯೆಗಿಂತ ನನ್ನ ನಂಬಿಕೆ ದೊಡ್ಡದಾಗಿರುತ್ತೆ. ಆ ಜಾರ್ಜ್ ಮುಲ್ಲರ್ ಅವರು ಆ ರಾತ್ರಿಯಲ್ಲಿ ಊಟ ಇಲ್ಲ ಎಂಬುದಾಗಿ ಟೆನ್ಷನ್ ಪಡ್ಲಿಲ್ಲ, ಗೊಂದಲಕ್ಕೆ ಗುರಿ ಆಗ್ಲಿಲ್ಲ, ಏನ್ ಮಾಡ್ಬೇಕು ಗೊತ್ತಾಗದಿರುವಂತ ಪರಿಸ್ಥಿತಿಗೆ ಹೋಗಲಿಲ್ಲ. ಪ್ರಾರ್ಥನೆ ಮಾಡು, ದೇವರೇ ಕೊಟ್ಟಂತ ಈ ಆಹಾರಕ್ಕಾಗಿ ಸ್ತೋತ್ರ. ಈ ಆಹಾರ ಇಲ್ಲ ಅಲ್ಲಿ, ಬಟ್ ಸ್ಟಿಲ್ ಹೀಸ್ ಪ್ರೇಯಿಂಗ್, ಹೀಸ್ ಥ್ಯಾಂಕಿಂಗ್ ಗಾಡ್. ಅಲ್ಲಿ ಏನು ಇಲ್ಲದೆ ಇದ್ದಾಗಿ ಕೂಡ ಇರುವ ಹಾಗೆ ದೇವರನ್ನ ಪ್ರಾರ್ಥನೆ. ಯೇಸು ಕ್ರಿಸ್ತರವರು ಕೂಡ ನೀವು ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥನೆ ಮಾಡಿ, ನನ್ನ ನಾಮದಲ್ಲಿ ನೀವು ದೇವರನ್ನು ಪ್ರಾರ್ಥಿಸಿ, ಏನು ಬೇಕಾದರೂ ಕೇಳಿಕೊಳ್ಳಿರಿ, ಅದನ್ನು ನೀವು ಹೊಂದಿದ್ದೀರಾ ಎಂಬುದಾಗಿ ನಂಬಿ ದೇವರನ್ನ ಕೇಳಿ, ದೇವರು ಕೊಡ್ತಾರೆ. ನೀವು ಹೊಂದಿದ್ದೀರಾ ಎಂಬುದಾಗಿ ದೇವರನ್ನ ಕೇಳಿ,
ದೇವರು ಕೊಡ್ತಾರೆ. ನಮ್ಮ ಜೀವನದಲ್ಲೂ ಕೂಡ ಪ್ರೇಯರ್ ವಿ ಶುಡ್ ಪ್ರೇ ಗಾಡ್, ವಿ ಶುಡ್ ಆಸ್ಕ್ ಗಾಡ್ ಲೈಕ್ ದೇವರೇ ನೀನ್ ಇದನ್ನ ಮಾಡಿದ್ಯಾ ನಿನಗೆ ಸ್ತೋತ್ರ, ನೀನ್ ಇದನ್ನ ಕೊಟ್ಟಿದ್ಯಾ ನಿನಗೆ ಸ್ತೋತ್ರ. ಅಲ್ಲಿ ಏನಾಗುತ್ತೆ ಗೊತ್ತಾ ಪ್ರಿಯರೇ, ನಾವು ಕೇಳಿರುವಂತದ್ದು ದೊಡ್ಡದಾಗಿ ದೇವರಿಗೆ ಕಾಣಿಸಲ್ಲ. ನಾವು ಕೇಳಿದ ರೀತಿ ದೇವರಿಗೆ ದೊಡ್ಡದಾಗುತ್ತೆ. ನಾವು ದೇವರನ್ನು ನಂಬಿರುವಂತ ರೀತಿ ದೇವರಿಗೆ ದೊಡ್ಡದಾಗುತ್ತೆ. ಇಟ್ ಇಸ್ ಹೈಲಿ ಪಾಸಿಬಲ್ ವೆನ್ ಯು ಬಿಲೀವ್ ಗಾಡ್. ದೇವರನ್ನು ನಂಬಿದಾಗ ಮಾತ್ರ ಇಂಥ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ, ಅಥವಾ ದೇವರನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಪ್ರೇರೆ. ದೇವರು ನಮಗೆ ಅರ್ಥ ಆಗಬೇಕು ಅಂತಂದ್ರೆ ಇಂಥ ಸಂದರ್ಭಗಳು, ಸಂಗತಿಗಳು ನಮ್ಮ ಜೀವನದಲ್ಲಿ ನಡೆಯಬೇಕು. ಯಾವಾಗ್ಲೂ ಕೂಡ ಮನುಷ್ಯರನ್ನ ನಾವು ಯಾವತ್ತೂ ನೋಡಬಾರದು ಪ್ರೇರೆ. ಮನುಷ್ಯರ ಸಹಾಯವನ್ನು ಯಾವತ್ತು ನಾವು ಕೇಳಬಾರದು. ದೇವರನ್ನು ನೋಡುತ್ತಾ, ದೇವರ ಸಹಾಯವನ್ನು ಬಯಸುತ್ತಾ ನಾವು ಮುಂದಕ್ಕೆ ಹೋದ್ರೆ ದೇವರು ಯಾವುದಕ್ಕೂ ಕಡಿಮೆ ಮಾಡಲ್ಲ, ಯಾವುದಕ್ಕೂ ಕಡಿಮೆ ಮಾಡಲ್ಲ. ಎಸ್, ಡಿಫಿಕಲ್ಟೀಸ್ ಅನ್ನುವಂಥದ್ದು ಬರುತ್ತೆ, ಶೋಧನೆಗಳೆನ್ನುವಂಥದ್ದು ಬರುತ್ತೆ, ಸಮಸ್ಯೆಗಳ ಮಧ್ಯದಲ್ಲಿ ನಾವು ಪ್ರಯಾಣ ಮಾಡ್ತಿರ್ತೇವೆ. ದಟ್ ಡಸಂಟ್ ಮೀನ್ ದೇವ್ರ ಕೈ ಬಿಟ್ಟಿದ್ದಾರೆ ಅಂತಲ್ಲ, ಅದರ ಅರ್ಥ ದೇವರು ಕೈ ಬಿಟ್ಟಿದ್ದಾರೆ ಅಂತಲ್ಲ. ನೋ, ದೇವರು ಕೈ ಬಿಟ್ಟಿಲ್ಲ. ದೇವರು ಸಮಥಿಂಗ್ ಹಿ ಇಸ್ ಡೂಯಿಂಗ್ ವೆರಿ ಸ್ಪೆಷಲ್ ಫಾರ್ ಯು. ಇಫ್ ಗಾಡ್ ಇಸ್ ಟೇಕಿಂಗ್ ಟೈಮ್, ಬೈಬಲ್ ಪ್ರಕಾರವಾಗಿ, ಸತ್ಯವೇದದ ಪ್ರಕಾರವಾಗಿ, ಇಫ್ ಗಾಡ್ ಇಸ್ ಟೇಕಿಂಗ್ ಟೈಮ್, ಅರ್ಥ ಮಾಡ್ಕೊಳ್ಳಿ, ಗಾಡ್ ಇಸ್ ಪ್ರಿಪೇರಿಂಗ್ ಸಮಥಿಂಗ್ ಸ್ಪೆಷಲ್ ಫಾರ್ ಯು. ದೇವರಲ್ಲಿ ಸಮಯ ತೆಗೆದುಕೊಳ್ತಿದ್ದಾರೆ ಅಂತಂದ್ರೆ ಗಾಡ್ ಇಸ್ ಪ್ರಿಪೇರಿಂಗ್ ಸಮಥಿಂಗ್ ಸ್ಪೆಷಲ್ ದೇವರಲ್ಲಿ ಮಾಡ್ತಿದ್ದಾರೆ. ಸ್ಪೆಷಲ್ ದೇವರು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸ್ಪೆಷಲ್ ದೇವರು ಡೆಲಿವರ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ನೋಡಿಕೊಂಡು ಹೆಮ್ಮೆ ಪಡ್ಲಿಕ್ಕಿರುವಂತದ್ದು ಏನೂ ಇಲ್ಲ. ನಮ್ಮ ಜೀವನದಲ್ಲಿ ನಾವು ನೋಡಿಕೊಂಡು ಗರ್ವ ಪಡುವಂತ ಪರಿಸ್ಥಿತಿ ಏನೂ ಇಲ್ಲ. ಒಂದು ವೇಳೆ ಹೆಮ್ಮೆ ಪಡುವುದು ಏನಾದ್ರೂ ಇದ್ರೆ, ಗರ್ವ ಪಡುವಂತದ್ದು, ಹೆಚ್ಚಳ ಪಡುವಂತದ್ದು ಏನಾದ್ರೂ ಇದ್ರೆ, ಅದು ಕೇವಲ ದೇವರಲ್ಲೇ. ಯಾಕೆಂದ್ರೆ ನಮ್ಮ ಯೋಗ್ಯತೆಯನ್ನ ತಿಳಿದಾತನು ದೇವರು, ನಮ್ಮ ಅರ್ಹತೆಯನ್ನ ತಿಳಿದಾತನು ದೇವರು, ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ತಿಳಿದಾತನು ದೇವರು. ನಮ್ಮ ಜೀವನದಲ್ಲಿ ಎಲ್ಲವನ್ನು ಮಾಡುವುದಕ್ಕೂ ದೇವರೇ ಶಕ್ತನಾಗಿರುವುದರಿಂದ ಯಾವ ವಿಷಯದಲ್ಲೂ ಕೂಡ ಐಹಿಕ ವಿಚಾರಗಳು, ಲೋಕದ ವಿಚಾರಗಳನ್ನ ನೋಡಿ ನಾವು ಯಾವತ್ತೂ ಕೂಡ ಹೆಮ್ಮೆ ಪಡಬಾರದು, ಹೆಚ್ಚಳ ಪಡಬಾರದು. ನಾವು ದೇವರ ವಿಚಾರದಲ್ಲೇ ಹೆಮ್ಮೆ ಪಡಬೇಕು. ದೇವರನ್ನು ನೋಡೇ ನಾವು ಹೆಚ್ಚಳ ಪಡುವುದಾದ್ರೆ ದೇವರು ಎಂದಿಗೂ ನಮ್ಮನ್ನ ಕೈ ಬಿಡುವುದಿಲ್ಲ. ಪ್ರಿಯರೇ, ಮೋಶೆ ದೇವರನ್ನು ನಂಬಿದ ಹಾಗೆ, ದಾವೀದನು ದೇವರನ್ನು ನಂಬಿದ ಹಾಗೆ, ಪೇತ್ರನು ದೇವರನ್ನು ನಂಬಿದ ಹಾಗೆ, ಅಷ್ಟು ದೂರ ಬೇಡ, ಜಾರ್ಜ್ ಮುಲ್ಲರ್ ದೇವರನ್ನು ನಂಬಿದ ಹಾಗೆ ನಾವು ದೇವರನ್ನು ನಂಬೋಣ. ಯಾವತ್ತೂ ಕೂಡ ಹೇಳ್ತಿದ್ದಾರೆ, ಮನುಷ್ಯರ ಮುಂದೆ ಕೈ ಚಾಚಲಿಕ್ಕೆ ಹೋಗಬೇಡಿ. ಮನುಷ್ಯರ ಮುಂದೆ ಎಕ್ಸ್ಟ್ರೀಮ್ ಲೆವೆಲ್ ಮನುಷ್ಯರ ಮುಂದೆ ಕೈ ಚಾಚುವಂತ ಪರಿಸ್ಥಿತಿ ಯಾವಾಗ ಎಕ್ಸ್ಟ್ರೀಮ್ಲಿ ಆಗಲ್ಲ ಅಂತಂದಾಗ, ದಟ್ ಈಸ್ ಲಾಸ್ಟ್ ಚಾನ್ಸ್. ಕೈ ಚಾಚಲಿಕ್ಕೆ ಹೋಗಲೇಬಾರದು. ಯಾಕೆಂದ್ರೆ ದೇವರು ನಮ್ಮನ್ನ ತೆಗೆದುಕೊಳ್ಳುವಂತವರನ್ನಾಗಿ ಇಡುವುದಿಲ್ಲ ಪ್ರಿಯರೇ, ಕೊಡುವಂತವರನ್ನಾಗೇ ಇಡ್ತಾರೆ. ಅಂಥ ಒಳ್ಳೆ ದೇವರು ನಮ್ಮ ದೇವರು. ಬಟ್ ವಿ ಶುಡ್ ಬಿಲೀವ್ ಹಿಮ್. ದೇವರನ್ನ ನಂಬಬೇಕು. ದೇವರನ್ನ ನಂಬುವುದಾದ್ರೆ ದೇವರೆಂದಿಗೂ ಕೈ ಬಿಡುವುದಿಲ್ಲ. ಈ ಸಂಗತಿ ನಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಕೇವಲ ಕೇಳೋದ್ರಿಂದ ನಮ್ಗೆ ಅರ್ಥ ಆಗಲ್ಲ. ವಿ ಶುಡ್ ಎಕ್ಸ್ಪೀರಿಯನ್ಸ್ ಇಟ್. ತುಂಬಾ ವಿಷಯಗಳು ಪ್ರೇರೆ ನಾವು ಕೇಳಿರ್ತೇವೆ, ನಾವು ತಿಳಿದುಕೊಂಡಿರ್ತೇವೆ. ಹೌದಾ, ದೇವರನ್ನು ನಂಬಿದ್ರೆ ದೇವರು ಕೈ ಬಿಡಲ್ವಾ? ಎಸ್, ಹೌದು, ನಾನು ಕೇಳಿದ್ದೇನೆ. ಬಟ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅಂಟಿಲ್ ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ದಟ್, ಯು ಕಾಂಟ್ ಏಬಲ್ ಟು ಟೆಲ್ ದಟ್. ಇಂಥ ಹೋಟ್ಲಲ್ಲಿ ಬಿರಿಯಾನಿ ಸಖತ್ತಾಗಿರುತ್ತೆ, ನಾನು ಕೇಳಿದ್ದೇನೆ. ಬಟ್ ಯಾವತ್ತೂ ನಾನು ತಿಂದಿಲ್ಲ. ಕೇಳಿದ್ದೇನೆ, ಬಟ್ ಯಾವತ್ತೂ ನಾನು ತಿಂದಿಲ್ಲ. ಹೇಳ್ತೇನೆ, ಎಸ್, ಅಲ್ಲಿ ಚೆನ್ನಾಗಿರುತ್ತೆ. ಬಟ್ ತಿಂದ ಮೇಲೆ ಹೇಳುವಂತ ರೀತಿ ಬೇರೆ ಇರುತ್ತೆ. ತಿಂದ ಮೇಲೆ ಆ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ
ಈ ನಡುವೆ ರಾಮೇಶ್ವರಂ ಕೆಫೆ ಅಂತ ತುಂಬಾ ಹೈಲೈಟ್ ಆಗ್ತಿದೆ. ಟೇಸ್ಟ್ ಎಲ್ಲರೂ ತಿಂದವರೆಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಆ ರಿವ್ಯೂಸ್, ಯೂಟ್ಯೂಬ್ಸ್ ಎಲ್ಲರೂ ರಾಮೇಶ್ವರಂ ಕೆಫೆ, ರಾಮೇಶ್ವರಂ ಕೆಫೆ. ಟೇಸ್ಟ್ ಚೆನ್ನಾಗಿರುತ್ತಂತೆ. ಕೇಳಿದ್ದೇವೆ. ಬಟ್ ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್, ವೆನ್ ಯು ಟೇಸ್ಟ್, ಆ ಹೋಟೆಲ್ಗೆ ನಿಜವಾಗ್ಲೂ ನೀವು ಹೋಗಿ ಬಿಲ್ ತಗೊಂಡು ಟೇಸ್ಟ್ ಮಾಡಿದಾಗ ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್. ಅವಾಗ ಏನ್ ಹೇಳ್ತೀರಾ ಗೊತ್ತಾ? ಚೆನ್ನಾಗಿರುತ್ತೆ ಅಂತ ಹೇಳಲ್ಲ. ದೋಸೆ ಸಾಫ್ಟ್ ಆಗಿರುತ್ತೆ, ದೋಸೆ ಕ್ರಿಸ್ಪಿ ಆಗಿರುತ್ತೆ, ದೋಸೆ ಚಟ್ನಿ ಜೊತೆಗೆ ಹಚ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಸಿ, ಮೊದಲು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ತಿಂದ ಮೇಲೆ ಆ ಹೇಳುವಂತ ರೀತಿ ಬದಲಾಯ್ತು. ದೇವರನ್ನು ಕೂಡ ನಾವು ದೇವರನ್ನ ನಂಬಿದ್ರೆ ದೇವರು ಕೈ ಬಿಡಲ್ಲ ಅಂತ ಹೇಳ್ತಿದ್ವಿ. ಬಟ್ ವೆನ್ ಯು ಎಕ್ಸ್ಪೀರಿಯನ್ಸ್ ಗಾಡ್, ವೆನ್ ಯು ಗೋ ಥ್ರೂ ದ್ಯಾಟ್, ಅದನ್ನ ನಾವು ಅನುಭವಿಸಿದಾಗ ಅದನ್ನ ತಿಳಿಸುವಂತ ರೀತಿನೇ ಬೇರೆ ಇರುತ್ತೆ. ಅದನ್ನ ವಿವರಿಸುವಂತ ರೀತಿನೇ ಬದಲಾಗುತ್ತೆ. ಅವಾಗ ಚೆನ್ನಾಗಿದೆ, ಅವಾಗ ದೇವ್ರ ಕೈ ಬಿಡಲ್ಲ, ಮಾತಿಂದ ಹೇಳಲ್ಲ, ಅದು ಹೃದಯದಿಂದ ಬರುತ್ತೆ. ಬಿಕಾಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್. ಸೊ ಪ್ಲೀಸ್, ದೇವರನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ದೇವರನ್ನ ಮಾತ್ರ ನಂಬಿ, ದೇವರೆಂದಿಗೂ ಕೈ ಬಿಡುವುದಿಲ್ಲ. ಹೆದರಬೇಡಿ, ದಿಗ್ಭ್ರಮೆಗೊಳ್ಳದಿರಿ. ಇದು ಮನುಷ್ಯರು ಕೊಡ್ತಿರುವಂತಹ ಹಾಮಿ, ಭರವಸೆ ಅಲ್ಲ, ದೇವರು ಕೊಡ್ತಿರುವಂತಹ ಭರವಸೆ. ಹೆದರಬೇಡಿ, ದಿಗ್ಭ್ರಮೆಗೊಳ್ಳದಿರಿ, ಧೈರ್ಯವಾಗಿರಿ. ನಿನ್ನ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನನ್ನು ಕರೆದಾತನು ನಿನ್ನನ್ನು ತೊರೆಯುವುದಿಲ್ಲ. ನಿನ್ನ ದೇವರು ನಿನ್ನನ್ನು ಮರೆಯುವುದಿಲ್ಲ. ಆತನು ನಂಬಿಕೆಗೆ ಯೋಗ್ಯನು, ಅರ್ಹನಾಗಿದ್ದಾನೆ. ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನಿಮ್ಮನ್ನು ನಂಬುವಂತಹ ನಂಬಿಕೆಯ ಜೀವನ ನಮಗೆ ದಯಪಾಲಿಸಿ, ನಮ್ಮಲ್ಲಿ ಭಕ್ತಿಯನ್ನು ತುಂಬಿ, ನಂಬಿಕೆಯನ್ನು ಬೆಳೆಸಿ, ನಿಮ್ಮನ್ನೇ ಮಾತ್ರ ನೋಡುವ ಆ ಭರವಸೆಯನ್ನು ನಮಗೆ ದಯಪಾಲಿಸಿ. ಹೇಗಾದ್ರೆ ಮೋಶೆ ನಿಮ್ಮನ್ನು ನಂಬಿದ್ದು ಅದ್ಭುತಗಳನ್ನು ತನ್ನ ಜೀವನದಲ್ಲಿ ಕಂಡನು, ಅನೇಕ ಭಕ್ತರು ನಿಮ್ಮನ್ನು ನಂಬಿ ಅದ್ಭುತಗಳನ್ನು ಕಂಡರು. ನಾವು ಸಹ ನಿಮ್ಮನ್ನು ನಂಬಿ ನಮ್ಮ ಜೀವನಗಳಲ್ಲಿ ಅದ್ಭುತಗಳನ್ನು ಹೊಂದುವಂತೆ ಸಹಾಯ ಮಾಡಿ ಕರ್ತನೆ. ನಮ್ಮ ಜೀವನದಲ್ಲಿ ಅನೇಕರನ್ನು ನಮ್ಮ ಕಣ್ಮುಂದೆನೆ ಇಟ್ಟಿದ್ದೀರಾ. ಇವರನ್ನು ನೋಡಿ ನಿಮ್ಮ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಎಂಬುದಾಗಿ. ಅಂತವರನ್ನ ಕಂಡು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಂಡು ನಿಮ್ಮ ಬಳಿಗೆ ಸೇರುವ ಹಾಗೆ ನಮಗೆ ಕೃಪೆ ತೋರಿಸಿ ಕರ್ತನೆ. ಇಂಥ ಒಳ್ಳೆ ಪರಿಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಮ್ಮ ನಂಬಿಕೆಗೆ ಆಧಾರನು ನೀವಾಗಿದ್ದೀರಾ. ನಾವು ಹೆಚ್ಚಳ ಪಡುವಂಥದ್ದು ನಿಮ್ಮಲ್ಲೇ, ನಾವು ನಂಬುವುದು ನಿಮ್ಮನ್ನೇ. ತಕ್ಕ ಸಮಯದಲ್ಲಿ ಎಲ್ಲವನ್ನು ಮಾಡೋದಕ್ಕೆ ನೀವು ಶಕ್ತರಾಗಿದ್ದೀರಾ. ನಿಮ್ಮ ಸಮಯಕ್ಕೋಸ್ಕರವಾಗಿ ನಾವು ಕಾಯ್ತಿದ್ದೇವೆ. ನೀವು ಮಾಡುವಂತಹ ಕ್ರಿಯೆಗೋಸ್ಕರ ನಾವು ಎದುರು ನೋಡುತ್ತಿದ್ದೇವೆ. ಸಹಾಯ ಮಾಡಿ, ಬಲಪಡಿಸಿ, ಧೈರ್ಯಪಡಿಸಿ, ನಿಮ್ಮಲ್ಲಿ ನಿಂತುಕೊಳ್ಳುವಂತಹ ದೃಢ ನಿರ್ಣಯ, ದೃಢ ಸಂಕಲ್ಪ, ನಿಶ್ಚಯತೆ ನಮಗೆ ಕೊಟ್ಟು ನೀವು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಎಂದಿಗೂ ಸದಾಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.